ಒನ್ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ರಾಜಕಾರಣ ಅಂದರೆ ಇವತ್ತು ಹಣ ಇದ್ದಂಥವರು, ಅಧಿಕಾರ ಇದ್ದಂಥವರು, ಮಾಜಿ ಶಾಸಕರ, ಹಾಲಿ ಶಾಸಕರ, ಸಚಿವರ ಮಕ್ಕಳು ರಾಜಕಾರಣಕ್ಕೆ ಬರ್ತಾರೆ. ಆದರೆ ಯುವಕರು ರಾಜಕಾರಣಕ್ಕೆ ಬರ್ತಿರುವಂಥದ್ದು ಕಡಿಮೆ. ಅದರಲ್ಲಿ ಕೂಡ ದಾವಣಗೆರೆಯಲ್ಲಿ ಒಬ್ಬ ಯುವ ರಾಜಕಾರಣಕ್ಕೆ ಬರಬೇಕು, ರಾಜಕಾರಣದಲ್ಲಿ ಒಂದು ಮೇರು ಕೆಲಸವನ್ನು ಮಾಡಬೇಕು, ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ರಾಜಕಾರಣಕ್ಕೆ ಬರ್ತಿದ್ದಾರೆ. ಆ ಯುವ ರಾಜಕಾರಣಿ ಯಾರಪ್ಪ ಅಂದರೆ ಅತಿತ್ ಅಂಬರ್ಕರ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್, ಯುವ ರಾಜಕಾರಣಿ ಅತಿತ್ ಅಂಬರ್ಕರ್ ಯಾಕೆ ರಾಜಕಾರಣಕ್ಕೆ ಬಂದಿದ್ದು ಅಂತೇಳಿ? ನಾನು 2015ರಲ್ಲಿ ಫಸ್ಟ್ ನಾನು ಬಿ ಜೆ ಪಿಗೆ ಸೇರಿಕೊಂಡಿದ್ದು. ಯಾಕೆ ನಾನು ಬಿ ಜೆ ಪಿಗೆ ಬಂದೆ ಅಂದರೆ ಇಲ್ಲಿರೋ ಅವ್ಯವಸ್ಥೆ ನನಗೆ ನಾನು ಸ್ಕೂಲ್ನಲ್ಲಿ ಓದ್ಬೇಕಾದ್ರೆ ನನಗೆ ಜಾತಿ ಅಂದರೆ ಏನು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದು ಬಿಟ್ಟರೆ ಬೇರೆ ಜಾತಿ ಯಾವುದೂ ಗೊತ್ತಿರಲಿಲ್ಲ. ಈ ಥರ ವ್ಯವಸ್ಥೆ ಒಂದು ಸತಿ ನಾನು ಕಾಲೇಜಿಂದ ಔಟ್ಪುಟ್ ಆದಮೇಲೆ, ಒಂದು ಸತಿ ನಾನು ವ್ಯವಹಾರಕ್ಕೆ ಬಂದಮೇಲೆ ನನಗೆ ಇಲ್ಲಿ ತುಂಬ ಅಡಚಣೆ ಕಾಣ್ತು. ಈ ನಮ್ಮ ಸಮಾಜ ಸುಧಾರಣೆ ಏನೋ ಒಂದು ನಾನು ಮಾಡಬೇಕು, ನನ್ನ ಕೈನಲ್ಲಿ ಆದಷ್ಟು ಮಾಡಬೇಕು. ಏನು ನನ್ನ ಮೇಲೆ ಭಾಳ ಏನೋ ಸಿಂಗಾಪುರ್ ಮಾಡ್ತೀವಿ ಅಂತ ಅಲ್ಲ, ಅಟ್ಲೀಸ್ಟ್ ನನ್ನ ಕೈನಲ್ಲಿ ಆದಷ್ಟು ನನ್ನ ಜೀವನದಲ್ಲಿ ಏನು ಸಾಧ್ಯನೋ ಅದು ನಾನು ಮಾಡಲೇಬೇಕು ಅಂತ ನಾನು ಫಸ್ಟು ಈಗ 2014ರಲ್ಲಿ ನಮ್ಮ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರು ಮೊದಲನೇ ಬಾರಿ ಪ್ರಧಾನಿಯಾಗಿ ಆಯ್ಕೆ ಆದಮೇಲೆ ಅವ್ರದ್ದು ಮಾರ್ಗದರ್ಶನ ಅಂದರೆ ಆಮೇಲೆ ಅವ್ರಿಗೆ ನೋಡಿ ನಾವು ಕೂಡ ಅವ್ರ ಥರನೇ ನಾವು ಏನೋ ಒಂದು ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಏನಾರು ಮಾಡಬೇಕು ಅಂತ ಹೇಳಿ 2015 ಜನವರಿನಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದೆ. ಅದಾದಮೇಲೆ ಬರ್ತಾ ನನಗೆ ಒಂದು ಸತಿ ನಾನು ರಾಜಕಾರಣಕ್ಕೆ ಬಂದಮೇಲೆ ನನಗೆ ಬಿ ಜೆ ಪಿ ಮುಂಚಿಂದನೂ ನಮ್ಮ ಅಜ್ಜ, ನಮ್ಮ ಅಪ್ಪ, ನಮ್ಮ ಮನೆಯಲ್ಲಿ ಯಾವಾಗ ಅವರಿಗೆಲ್ಲ ಒಂದು ವೋಟಿಂಗ್ ಪವರ್ ಬಂದಿದೆ ಅವಾಗಿಂದನೂ ನಮ್ಮ ಇಡೀ ನಮ್ಮ ಜನಾಂಗ ಎಲ್ಲರೂ ಸೇರಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಕೊತ ಬಂದಿದ್ದು. ನನಗೂ ಕೂಡ ಯಾವಾಗ ವೋಟಿಂಗ್ ಇದೆ ಅವಾಗಿಂದನೂ ಕೂಡ ನಾನು ಬಿ ಜೆ ಪಿ ಬಿಟ್ಟರೆ ಬೇರೆದು ಯಾವುದೂ ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನಮ್ಮ ಮನೆಯಲ್ಲೂ ಕೂಡ ಬಿ ಜೆ ಪಿ ಬಿಟ್ಟರೆ ಬೇರೆದು ಯಾವುದೂ ಹೇಳ್ತಾನೂ ಇರಲಿಲ್ಲ. ಹಾಗಾಗಿ ನಾನು ಬಿ ಜೆ ಪಿ ಮೇಲೆ ಭಾಳ ಒಲವಾಗಿ ಬಿ ಜೆ ಪಿಗೆ ಬಂದಿದ್ದಾಯಿತು. ಈಗ ನೀವು ಬಿ ಜೆ ಪಿಯಲ್ಲಿ ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಿ, ಏನೆಲ್ಲ ಕೆಲಸಗಳನ್ನು ಬಿ ಜೆ ಪಿಯಲ್ಲಿ ಮಾಡಿದಿರಿ ನೀವು ಅಂತ? ನಾನು ಮುಂಚೆ 2015ರಲ್ಲಿ ಬಿ ಜೆ ಪಿಗೆ ಬಂದಮೇಲೆ ಅವಾಗ ನಾನು ಉತ್ತರದ್ದು ಯುವ ಮೋರ್ಚಾ ಕಾರ್ಯದರ್ಶಿ ಆಗಿದ್ದೆ. ಆಮೇಲೆ ಅದಾದಮೇಲೆ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಆಗ್ತಾ ಎಲ್ಲ ಏನೇನು ನನ್ನ ಕೆಲಸಗಳಿದೆ, ಎಲ್ಲೆಲ್ಲಿ ಸಂಘಟನೆ ಮಾಡಬೇಕು, ಯಾರ್ಯಾರಿಗೆ ನಾನು ಸಪೋರ್ಟ್ ಮಾಡಬೇಕು, ನಮ್ಮ ಪಕ್ಷದಲ್ಲಿ ಯಾರೇ ಇದ್ದರೂ ಕೂಡ ನಾನು ಅವಾಗಲಿಂದನೂ ಕೂಡ ಒಂದು ಸ್ನೇಹ ಭಾಗದಲ್ಲಿ ಎಲ್ಲರಿಗೂ ಮಾತಾಡ್ಸ್ಕೊತ ನಾನು ಇವತ್ತಿಗೂ ಎಲ್ಲರ ಹತ್ರನೂ ತುಂಬ ಚೆನ್ನಾಗಿದ್ದೇನೆ. ಈಗ ಬಿ ಜೆ ಪಿ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಕೇಡರ ಬೇಸಿರುವಂಥ ಒಂದು ಪಕ್ಷ. ಇದು ನೀವು ಕಾರ್ಯಕರ್ತರಾಗಿ ಒಂದು ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ರಿ. ನೆಕ್ಸ್ಟು ಏನಂದರೆ ನೀವು ಈಗಾಗಲೇ ಉತ್ತರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷೆ ಅಂತ ಹೇಳ್ಕೊಂಡಿದ್ರಿ. ಈಗ ನೆಕ್ಸ್ಟ್ ನಿಮ್ಮದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ತಮ್ಮ ಹೆಸರು ಕೇಳಿ ಬರ್ತಾ ಇದೆ, ಅತಿತ್ ಅಂಬರ್ಕರ್ಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ನಿಮ್ಮ ಆಪ್ತ ವಲಯದವರು ಮಾತಾಡ್ತಾ ಇದ್ದಾರೆ. ಸೊ ಈಗ ವಿಧಾನಸಭಾ ಕ್ಷೇತ್ರಕ್ಕೆ ಬರಲಿಕ್ಕೆ ಏನು ಉದ್ದೇಶ ಏನು ಅಂತೇಳಿ? ಹೌದು, ನಾನು ದಕ್ಷಿಣದಲ್ಲಿ ಯಾಕೆ ಕೇಳಬಾರ್ದು? ಯಾಕೆ ನಮ್ಮ ಪಕ್ಷ, ನಾವು ಕಾರ್ಯಕರ್ತರು, ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇವೆ, ನಾವು ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ಎಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಪಕ್ಷದಲ್ಲಿ ಟಿಕೆಟ್ ಕೇಳೋಂಥ ಅರ್ಹತೆ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗಿದೆ. ಯಾಕಂದರೆ ನಾನು ದಕ್ಷಿಣದಲ್ಲಿ ನಮ್ಮ 1911ರಿಂದ ನಮ್ಮ ಫರ್ಮು ಅಂಗಡಿ ನಮ್ಮ ದಕ್ಷಿಣದಲ್ಲಿ ಇರೋದು. ನಮ್ಮ ಅಜ್ಜನ ಕಾಲದಿಂದನೂ ದಕ್ಷಿಣದಲ್ಲೇ ಇದ್ದಾರೆ, ನಮ್ಮ ಅಪ್ಪನೂ ಅಲ್ಲೇ ದುಡಿದಿದ್ದಾರೆ, ನಾನು ಅಲ್ಲೇ ದುಡಿತಿದ್ದೀನಿ. ಈಗಲೂ ಕೂಡ ದಕ್ಷಿಣದಲ್ಲೇ ನಮ್ಮ ಅಂಗಡಿ ಇರೋದು, ನಾನು ಅಲ್ಲಿಂದನೇ ಈಗಲೂ ಅನ್ನ ತಿಂತಿರೋದು, ಅದರಲ್ಲೇನು ಬೇರೆ ಮಾತಿಲ್ಲ. ಯಾಕೆ ನನ್ನ ದುಗ್ಗಮ್ಮನ ಆಶೀರ್ವಾದದಿಂದ, ಎಲ್ಲ ಜನರ ಆಶೀರ್ವಾದದಿಂದ, ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದದಿಂದ ನಾನು ಯಾಕೆ ಟಿಕೆಟ್ ಕೇಳಬಾರ್ದು? ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲ, ಖಂಡಿತವಾಗಿ ಕೇಳೋದ್ರೆ ತಪ್ಪಿಲ್ಲ. ಆದರೆ 2015ಕ್ಕೆ ರಾಜಕಾರಣಕ್ಕೆ ಬಂದಿದ್ದು ಅಂತ ನೀವು ಹೇಳ್ತಾ ಇದ್ರಿ. ಕೇವಲ 10 ವರ್ಷದಲ್ಲಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನಂತ ಜನ ಕೇಳ್ತಾರೆ. ಯಾಕಂದರೆ ಇದು ಸಾಮಾನ್ಯ ಕಾರ್ಯಕರ್ತ ಕೂಡ ಒಂದು ಕ್ವಶನ್ ಕೇಳ್ತಾನೆ, ಏನು ನಿಮ್ಮ ಕೊಡುಗೆ ಅಂತೇಳಿ. ಹೌದು, ಈಗ ನಾನು ಎದಕ್ಕೆ ನನ್ನ ಪಕ್ಷಕ್ಕೆ ನಾನು ಏನೇನು ಮಾಡಿದ್ದೀನಿ ಎಲ್ಲದು ಈಗ ನೋಡಿ. ಮೊನ್ನೆ ನಾನು ನಮ್ಮ ನರೇಂದ್ರ ಮೋದಿ ಹೋದ್ಸತಿ ಪ್ರಧಾನಿ ಆಗೋಕ್ಕಿಂತ ಮುಂಚೆ ಊರು ತುಂಬ ಫ್ಲೆಕ್ಸ್ ಹಾಕಿ ನಮ್ಮ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಜನರಿಗೆ ಮುಟ್ಸೋವಂಥ ಕೆಲಸ. ಪ್ರತಿಯೊಬ್ಬನು ರೂಟ್ ಲೆವೆಲ್ನಲ್ಲೂ ಜನ ನಮ್ಮ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ತಿಳುವಳಿಕೆ ನೀಡಿಸೋದಕ್ಕೋಸ್ಕರ ಎಲ್ಲ ಜಿಲ್ಲೆನಲ್ಲಿ, ಎಲ್ಲ ನಮ್ಮ ಜಿಲ್ಲೆ ನಮ್ಮ ಮಂಡಲಕ್ಕೂ ನಾನು ಫ್ಲೆಕ್ಸ್ ಹಾಕಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೇನೆ. ಅದಾದಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಎಲ್ಲ ಹೋರಾಟ ಮಾಡೋದಾಗಲಿ, ಆಮೇಲೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಮ್ಮ SOG ಕಾಲೋನಿ ಆಗಲಿ, ಬೇರೆ ನಮ್ಮ ಎಲ್ಲೆಲ್ಲಿ ರೂರಲ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಮ್ಮದೇ ಆದಂಥ ಒಂದು ಸಂಘಟನೆ ಮಾಡ್ಕೊತ ಮೊನ್ನೆ ಈಗ SOG ಕಾಲೋನಿನಲ್ಲಿ ಒಂದು ಪ್ರಿಂಟರ್ ಬೇಕಾದರೂ ಪ್ರಿಂಟರ್ ಕೇಳಿಸಿದ್ರು. ಅದಾದಮೇಲೆ ನಮ್ಮ ಮನೆ ಹತ್ರ ಎಷ್ಟೋ ಜನ ಈಗ ಬಡವರು ಬಗ್ಗರು ಮದುವೆಗೆ ಅದಕ್ಕೆ ಎಲ್ಲದಕ್ಕೂ ಬರ್ತಾರೆ. ಅವಾಗ ನಾವು ಹೇಳ್ತೀವಿ, ಈಗ ನಾವು ಅವರಿಗೆ ಸಹಾಯ ಮಾಡಿದಾಗ ನಾವು ಏನು ಹೇಳ್ತೀವಿ, ಸ್ವಾಭಾವಿಕವಾಗಿ ನಮ್ಮ ಪಾರ್ಟಿಗೆ ನೀವು ಸಪೋರ್ಟ್ ಮಾಡಿ, ನಿಮ್ಮಿಂದ ನಾವು ಇದ್ದೇವೆ, ನಿಮ್ಮ ಯಾವುದೇ ಕಷ್ಟ ಕಾಲದಲ್ಲೂ ನಾವು ಇದ್ದೇವೆ ಅಂತ ಹೇಳ್ತೀವಿ.
ಅದು ಬಿಟ್ಟರೆ ಎಲ್ಲ ಕಾರ್ಯಕ್ರಮನೂ ನಾವು ಮಾಡ್ಕೊತ ಬಂದಿದ್ದೀವಿ. ಒಂದ್ಸಿತನೂ ನಾವೇನು ಒಂದು ದಿನಾನೂ ಕೂತಂಗಿಲ್ಲ. ಯುವ ಮೋರ್ಚಾದಿಂದನೂ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಚುನಾವಣೆನಲ್ಲೂ ನಾವು ಕಾರ್ಯಕರ್ತರು ಹಾಗೂ ನಾನು ಸೇರಿ ಕಷ್ಟ ಪಡ್ಕೊತ ಕಾರ್ಯಕ್ರಮ ಮಾಡ್ಕೊತಾನೆ ಬಂದಿದ್ದೇವೆ. ಅಂದರೆ ಈಗ ನೆಕ್ಸ್ಟ್ ನಿಮ್ಮ ದೃಷ್ಟಿಕೋನ ಇರುವಂಥದ್ದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರ್ಬೇಕು, ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ. ಅಲ್ಲ, ಟಿಕೆಟ್ ತೊಗೊಂಬರ್ಬೇಕು ಅನ್ನೋಕ್ಕಿಂತನೂ ನಮ್ಮ ಹಿರಿಯರು, ನಮ್ಮ ವರಿಷ್ಠರು, ನಮ್ಮ ಪಕ್ಷ ಯಾವ ಥರ ನಮಗೆ ಸೂಚನೆ ಕೊಡುತ್ತೆ ಆ ಥರ ನಾವು ಮಾಡಬೇಕು. ಅದರಲ್ಲೇನಿಲ್ಲ. ಅದರಲ್ಲೂ ನಾವು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಒಬ್ಬನು ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಟಿಕೆಟ್ ಕೇಳೋ ಅರ್ಹತೆ ಇದೆ. ಅದೇ ರೀತಿ ನನಗೂ ಇದೆ ಅಂತ ಭಾವಿಸ್ತಾ, ಯಾಕಂದರೆ ನಾನು ದಕ್ಷಿಣದವನೇ, ಆಮೇಲೆ ದಕ್ಷಿಣದಲ್ಲೇ ನಮ್ಮ ಅಂಗಡಿ ಕೂಡ ಇರೋದ್ರಿಂದ ನಾವು ಮುಂಚಿಂದನೂ ಅಲ್ಲೂ ನಮಗೆ ಜನ ಒಡನಾಟ ಇದೆ. ಅಲ್ಲೇ ನಾವೇನು ಇದೇನಿಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿ ಒಳ್ಳೆ ಪ್ರಸಿದ್ಧವಾದ ಫ್ಯಾಮಿಲಿ, ಎಲ್ಲರಿಗೂ ಗೊತ್ತಿರೋದ್ರಿಂದ ನಾವು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನ್ಸುತ್ತೆ. ಈಗ ದಕ್ಷಿಣ ಕ್ಷೇತ್ರ 2004ರಿಂದ ಇಲ್ಲಿವರೆಗೂ ಕೂಡ BJP ಒಂದೇ ಒಂದು ಬಾರಿ ಗೆದ್ದಿಲ್ಲ. ಅಲ್ಲಿ ಇಡೀ ಕಾಂಗ್ರೆಸ್ ಹೋಲ್ಡಿಂಗ್ ಇರುವಂಥ ಕ್ಷೇತ್ರ ಅದು. ಅಲ್ಲಿ ಮತ್ತು ಮೇಜರಾಗಿ ನಿರ್ಣಾಯಕ ಮತಗಳು ಮುಸ್ಲಿಮ್ಸ್ ಮತಗಳಲ್ಲಿ ನಿರ್ಣಾಯಕ ಮತಗಳು. ಅವ್ರು ಯಾವುದೇ ಕಾರಣಕ್ಕೆ BJP ಕೈ ಹಿಡಿಯಲ್ಲ. ನಿಮ್ಮ ಸ್ಟ್ರಾಟಜಿ ಏನು, ಗೆಲ್ತೀನಿ ಅಂತಂದರೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಾನು ಗೆಲ್ಬೋದಪ್ಪ, ಅಥವಾ ನಿಮ್ಮದೇ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತೀರಲ್ಲ, ಏನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಮೊದಲನೇದು ನಾನು ಹೇಳೋದೇನಂದ್ರೆ, ನಮ್ಮ ತಾಯಿ ದುರ್ಗಮ್ಮ ನಮಗೆ ಆಶೀರ್ವಾದ ಮಾಡ್ತಾರೆ. ಅದೇ ಥರ ದುರ್ಗಮ್ಮ ನಮಗೆ ಹೆಂಗೆ ಗ್ರಾಮ ದೇವತೆ ಇದೆ, ಅಲ್ಲಿ ಅದೇ ಥರ ನಮ್ಮ ಇಷ್ಟು ದಿನ ಏನು ಅಲ್ಲಿ ಶಾಸಕರಾದಂಥ ನಮ್ಮ ಅಜ್ಜನಾದಂಥ ನಮ್ಮ ಗ್ರಾಮದ ಅಜ್ಜ ಅವರು, ಅದರಲ್ಲಿ ಏನು ಬೇರೆ ಮಾತಿಲ್ಲ. ನಮ್ಮ ದುರ್ಗಮ್ಮ ಹೆಂಗೆ ನಮಗೆ ಗ್ರಾಮ ದೇವತೆ, ಅದೇ ಥರ ನಮ್ಮ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಸಹಿತ ನಮ್ಮ ಗ್ರಾಮ ಅಜ್ಜ, ಅದರಲ್ಲೇನು ಬೇರೆ ಮಾತಿಲ್ಲ. ಆದರೆ ಈಗ ಬರೋ ಚುನಾವಣೆಯಲ್ಲಿ ಮುಂದಿನ ನಾನು ಏನು ಮುಸ್ಲಿಮ್ಸ್ ಓಟ್ ಅಂತ ನೀವೇನು ಅಂತ ಕರಿತೀರಾ, ನಮಗೆ ಮುಸ್ಲಿಮ್ಸ್ ಓಟ್ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನಮ್ಮದೇ ಆದಂಥ ನಮ್ಮ ಹಿಂದೂ ಬಾಂಧವರುಗಳು ಎಲ್ಲರೂ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ ನಮ್ಮ ಬರೀ ನಾವು ಹಿಂದೂಗಳು ಸೇರ್ಕೊಂಡ್ಬಿಟ್ರೆ ಯಾರು ನಮಗೆ ಅವಶ್ಯಕತೆನೇ ಬೇಡ. ಅಲ್ಲ, ಈಗ 2004ರಿಂದ ಇಲ್ಲಿವರೆಗೂ ಸೇರದೇ ಇರೋ ಹಿಂದೂಗಳು ಈಗ ನೀವು ನಿಂತ್ಕೊಂಡ ತಕ್ಷಣ ಸೇರ್ಬಿಡ್ತಾರ ಅಂತ? ಹೌದು. ಯಾಕಂದರೆ ನಾವು ಇವತ್ತಿಗೂ ನಾನು ಬಂದಿರೋದು ಒಂದು ಕ್ಷತ್ರಿಯ ಸಮಾಜದಿಂದ ಬಂದಿದ್ದೇನೆ. ನಾನು ಕೊಳ್ಳಲು ಖಡ್ಗ ನನಗೆ ಪೂಜಿಸೋದು ಗೊತ್ತು. ನನ್ನ ಜನರಿಗೆ ಕಷ್ಟ ಆದಾಗ ಅದು ಹಿಡಿಯೋದು ಗೊತ್ತು. ಅದರಲ್ಲೇನು ಬೇರೆ ಮಾತಿಲ್ಲ. ನಾನು ಒಂದು ಓಟ್ನಲ್ಲಿ ನಾನು ಇವತ್ತು ಸೋಲ್ತಾ ಇದ್ದೇನೆ, ನಾನು ಒಂದೇ ಒಟ್ಟಿನಲ್ಲಿ ನನಗೆ ನಾಳೆ ಯಾವ್ದಾದ್ರು ಸಾಯ್ತಾ ಇದ್ದಾನೆ, ನನಗೆ ನೀರು ಬಿಡಿ ಅಂತ ನಾನು ಒಂದು ಮಾತು ಕೂಡ ಯಾವ ಸಾಬ್ರಿಗೂ ನಾನು ಹೇಳಲ್ಲ. ನಾನು ಸೋಲ್ತೀನಿ ಅಂದರೆ ನಾನು ಅವ್ರಿಗೆ ಒಂದು ಮಾತು, ನನಗೆ ಒಂದು ಓಟ್ ಹಾಕ್ರಿ ಅಂತ ನಾನು ಹೇಳಲ್ಲ. ನಾನು ನಾಳೆ ನಿಂತ್ಕೊಂಡ್ರೆ ನಮ್ಮ ಪಕ್ಷ ಏನಾರು ನನಗೆ ಸೂಚನೆ ಕೊಟ್ಟು ನಿಂತ್ಕೊ ಅಂತ ಅನ್ನೋದು ನಾನು ಸಾಬ್ರು ವಾರ್ಡಲ್ಲಿ ಒಂದು ಟೇಬಲ್ ಹಾಕಲ್ಲ, ನಾನು ಅವ್ರಿಗೆ ಓಟ್ ಕೊಡು ಅಂತ ಕೈ ಮುತ್ತು ಕೇಳೋದು ಇಲ್ಲ. ರಾಜಕಾರಣ ಅಂದರೆ ಅದಿಲ್ಲ, ಎಲ್ಲರೂ ಕೂಡ ಬೇಕಾಗ್ತದೆ, ಎಲ್ಲ ಧರ್ಮದವರು ಬೇಕಾಗ್ತಾರೆ, ಎಲ್ಲ ಜಾತಿಯವರು ಬೇಕಾಗ್ತಾರೆ. ನೀವು ಇನ್ನು ರಾಜಕಾರಣದಲ್ಲಿ ಈಗ ಅಂಬೆಗಾಲು ಇಡ್ತಾರೆ ಅಂತಾರೆ. ಈಗಲೇ ನೀವು ಇಲ್ಲ ನನಗೆ ಮುಸ್ಲಿಮರ ಓಟೇ ಬೇಡ, ನಾನು ಅವ್ರಿಗೆ ಏನೇ ಕಾಲೇ ಇಡೋದಿಲ್ಲ ಅಂತಂದರೆ ಯಾಕೆ ಅಂತ ಈ ರೀತಿಯಾದ ಅಲ್ಲ, ಓಟ್ ಬೇಡ ಅಂದರೆ ಈಗ ನಮಗೆಲ್ಲ ನಾವು ಮುಂಚಿನ ನೋಡ್ತಿದ್ದಂಗೆ ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ಟ್, ಬಟ್ ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್. ಹಾಗಾಗಿ ನಾವು ಈಗ ನಮ್ಮ APJ ಅಬ್ದುಲ್ ಕಲಾಮಿಗೆ ನಾವು ಯಾವತ್ತಿಗೂ ನಾವು BJP ಸರ್ಕಾರ ಇರಬೇಕಾದ್ರೆ ಆಗಿರೋ ಪ್ರೆಸಿಡೆಂಟ್. ಯಾಕಂದರೆ ಇವತ್ತಿಗೂ ನಾವು ಒಂದು ಅಲ್ಪಸಂಖ್ಯಾತರಿಗೆ ನಾವು ಯಾರು ಒಂದು ಒಳ್ಳೆ ಗೌರವ ಕೊಡ್ತಾರೆ, ಸೌಹಾರ್ದತೆಯಿಂದ ಯಾರು ಇರ್ತಾರೆ, ಶಾಂತಿದೂತರು ಯಾರು ಇರ್ತಾರೆ, ಅವ್ರಿಗೆ ನಾವು ಅಪ್ಕೊಳ್ಳೋಂಥ ಕೆಲಸ ನಾವು ಇವತ್ತಿಗೂ ಮಾಡ್ತೀವಿ, ಮುಂದೆ ಮಾಡ್ತೀವಿ. ಶಾಂತಿದೂತ ಮುಸಲ್ಮಾನರಿಗೆ ಯಾಕೆ ಕೇಳಬಾರ್ದು ನೀವು ಓಟ್ಗಳು ಅಂತೇಳಿ? ಶಾಂತಿದೂತರು ಮುಸಲ್ಮಾನರಿಗೆ ಈಗ ನಮ್ಮ ಪಕ್ಷ ಒಪ್ಕೊಂಡು ಹಾಕ್ತಾರೆ, ನಾವು ಕೇಳೋದ್ರಲ್ಲಿಲ್ಲ. ಈಗ ಮೊನ್ನೆ ನಡೆದಂಥ ಘಟನೆ ನಾವೆಲ್ಲ ನೋಡಿದ್ರೆ, ಐಲೋ ಮೊಹಮ್ಮದ್ ಆಗಲಿ, ಆಮೇಲೆ ಮೊನ್ನೆ ನಡೆದಂಥ ಘಟನೆ ಇದು ಆಜಾದ್ ನಗರ ಭಾಷಾನಗರದ ಅವರು ಒಂದು SIಗೆ ಮಾತಾಡಿ SI ಟ್ರಾನ್ಸ್ಫರ್ ಮಾಡಿಸ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಯಾರು ಒಬ್ಬರು ಹೇಳ್ಕೊಡೋರು ಬಿಡೋರು ಇಲ್ಲ. ಆದರೆ ಅವ್ರು ಆ ಥರ ಮಾತಾಡ್ಬೇಕಾದ್ರೆ ಅವ್ರಿಗೆ ಯಾರು ಕುಮ್ಮಕ್ಕೆ ಬೇಕಲ್ಲ. ಈಗ ನೀವು ನಮ್ಮಂಥ ಏರಿಯಾಗಳಲ್ಲಿ ಮಾತಾಡೋಕ್ಕೆ ಸಾಧ್ಯನಾ? ಅದೆಲ್ಲ ಸಾಧ್ಯ ಇಲ್ಲದ ಮಾತು. ಅವ್ರಿಗೆ ಆದಂಥ ಒಂದು ಸಪೋರ್ಟ್ ಇದೆ, ಅದು ಯಾವುದು ನಮಗೆ ಗೊತ್ತಿಲ್ಲದ ಸಪೋರ್ಟ್ ಅವ್ರ ಹತ್ರ ಇದೆನೋ, ಅದು ಯಾವ ಶಕ್ತಿ ಇದೆ ನಮಗಂತೂ ಗೊತ್ತಿಲ್ಲ. ಅದನ್ನು ಆ ಥರದ್ದು ಮಾಡೋದಂತೂ ತಪ್ಪು. ಅದು ಇವತ್ತಿಗೂ ಅವ್ರು ಖಂಡಿಸಲಿಲ್ಲ. ಐಲೋ ಮೊಹಮ್ಮದ್ ಇವತ್ತಿಗೂ ಅವರು ಬಂದು ಯಾರು ಇಲ್ಲಿದಲ್ಲಿ ಐಲೋ ಮೊಹಮ್ಮದ್ ಅಲ್ಲ, ಐಲೋ ಮೊಹಮ್ಮದ್ ಹಾಕೊಳ್ಳಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಯಾಕಂದ್ರೆ ಐಲೋ ಮೊಹಮ್ಮದ್ ಹಾಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಹಾಕೊಳ್ಳಿ. ಆದರೆ ಇನ್ನೊಬ್ರು ಪಕ್ಕದ ಮನೆಯವ್ರ ಮುಂದೆ, ಹಿಂದೂ ಮನೆ ಮುಂದೆ ಹಾಕೋದೇನು ಅವಶ್ಯಕತೆ ಇಲ್ಲ. ಅವ್ರ ಮನೆ ಮುಂದೆ ಹಾಕೊಳ್ಳಿ, ಅವ್ರ ಮಸೀದಿ ಮುಂದೆ ಹಾಕೊಳ್ಳಿ, ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಆದರೆ ಇಂದು ಮುಂದೆ ಬಂದು ಹಾಕೊಳ್ಳೋದು, ಅಲ್ಲಿ ಬಂದು ಜನ ಸೇರ್ಕೊಳೋದು, ಅಲ್ಲಿ ಬಂದು ನಾವು ಭಾರಿ ಒಗ್ಗಟ್ಟಿಂದ ನಮ್ಮಷ್ಟು ನಾವು ಹಿಂದೂಗಳೆಲ್ಲ ಒಂದಾಗಿದ್ದೇವೆ. ಈಗ ನಮ್ಮ ಹಿಂದೂಗಳಷ್ಟು ಒಗ್ಗಟ್ಟು ಯಾರೂ ಇಲ್ಲ ಇವತ್ತು. ಯಾವ ದಕ್ಷಿಣ ಕ್ಷೇತ್ರದಲ್ಲ ಅಥವಾ ಏನು ಎಲ್ಲ ಕಡೆನೂ ಇಡೀ ಕರ್ನಾಟಕ ಸುತ್ತ ಅಡ್ಡ ಸುತ್ತ ಎಲ್ಲಿ ಹೋದ್ರೂ ಕೂಡ ನಮ್ಮ ಹಿಂದೂಗಳಷ್ಟು ಒಗ್ಗಟ್ಟು ಯಾರೂ ಇಲ್ಲ ಇವತ್ತು. ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ನಿಮಗೆ ಟಿಕೆಟ್ ಕೊಟ್ಟ ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. 100ಕ್ಕೆ 100 ನಮ್ಮ ಹಿಂದೂ ಬಾಂಧವಗಳು ನಮ್ಮ ಜೊತೆ ಇರ್ತಾರೆ, ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಇರ್ತಾರೆ, ನಾನು ಕೂಡ ಅವ್ರ ಜೊತೆ ಇರ್ತೇನೆ. ಯಾವತ್ತೂ ಕೂಡ ನಾವು ಅವ್ರಿಗೆ ಕೈ ಬಿಡಲ್ಲ. ಅತಿಥರು ಈಗ ಇಷ್ಟು ವರ್ಷ ಸೀನಿಯರ್ಸ್ ತುಂಬ ಜನ ದಕ್ಷಿಣ ಕ್ಷೇತ್ರದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಶತಪ್ರಯತ್ನವನ್ನು ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಒಂದೇ ಒಂದು ಇದರಲ್ಲೂ ಕೂಡ ಸೋಲಿಸ್ಲಿಕ್ಕೆ ಆಗಿಲ್ಲ. ಈ ಬಾರಿ ಅವ್ರು ಇಲ್ಲ ಅನ್ನೋದೊಂದು ಬಿಟ್ಟರೆ
ಆ ಇಡೀ ಕ್ಷೇತ್ರ ಯಾವಾಗಲೂ ಕಾಂಗ್ರೆಸ್ ಫೇವರಿಸಮ್ ಅಂತೇಳಿ. ನಾನು ಯಾವಾಗಲೂ ಹೇಳಿದ್ದೇನೆ, ಈಗ ಶಾಮನೂರು ಶಿವಶಂಕರ ಪೂಜಾರಿಯವರು ಅದು ಅವ್ರ ನಡವಳಿಕೆನೇ ಬೇರೆ, ಅವ್ರು ಸರ್ವಪಕ್ಷ ಅವ್ರಿಗೆ ಪ್ರೀತಿ ಮಾಡ್ತಿತ್ತು, ಅದು ಬೇರೆ. ಅದು ಬಿಟ್ಟರೆ ಈಗ ಅದು ಆದಮೇಲೆ ನಾವು ಪೈಪೋಟಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಆಮೇಲೆ ಹಿರಿಯರಿದ್ದರೆ ಈಗ ಆಮೇಲೆ ನಮ್ಮ ಪಾರ್ಟಿನಲ್ಲಿ ಯುವಕರಿಗೆ ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಆದ್ಯತೆ ಇದೆ. ಹಾಗಾಗಿ ಯುವಕರು ಮುಂದಕ್ಕೆ ಬರಬೇಕು ಅನ್ನೋದು ನಮ್ಮದೊಂದು ಇದರಿಂದ. ಆಮೇಲೆ ನನಗೂ ಕೂಡ ಎಲ್ಲ ಜನಾಂಗ, ಎಲ್ಲ ಸಮಾಜ ಎಲ್ಲ ನನ್ನ ಜೊತೆ ನನಗೂ ಅವ್ರ ಜೊತೆ ಒಡನಾಟ ಇದೆ, ಅವ್ರ ಜೊತೆ ಇರ್ತೀನಿ, ನಾನು ಇರ್ತೀನಿ ಅಂತ ಅವರು ನಮಗೆ ಹೇಳಿದ್ದಾರೆ. ನಾವು ಅವ್ರ ಜೊತೆ ಹಾಗೆ ಇದ್ದೇವೆ. ಈಗ ನಿಮ್ಮದು ಭಾವಸಾರ ಕ್ಷತ್ರಿಯ ಸಮಾಜ ಬರುತ್ತೆ. ಆ ದಕ್ಷಿಣ ಭಾಗದಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ, ಕಡಿಮೆ ಮತದಾರರು ಇರ್ತಕ್ಕಂಥ ಸಮಾಜ ತಮ್ಮದು. ಯಾವ ರೀತಿ ಅದೆಲ್ಲ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ? ಎಲ್ಲ ಸಮಾಜದ ಮೇಲೆ ಅಂತಲ್ಲ, ಹಿಂದೂ ಅಂತ ಬಂದ ಮೇಲೆ ನಾವೆಲ್ಲ ಒಂದು ಭಾವಸಾರ ಕ್ಷತ್ರಿಯ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಲಿಂಗಾಯತರು ಇರ್ಬೋದು, ಮಾದಿಗ ಸಮಾಜದವ್ರು ಇರ್ಬೋದು, ನಾಯಕರು ಇರ್ಬೋದು, ಅನ್ಯ ಭಾವಿಸ್ಬಾರ್ದು, ಯಾರ್ದು ನಾವು ಹೆಸರು ತೊಗೊಂಡಿಲ್ಲ ಅಂತ ಎಲ್ಲ ಸಮಾಜದವರು ನಾವೆಲ್ಲ ಒಂದು ದೇವಸ್ಥಾನ, ನಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಯಾರು ಇರ್ತಾರೆ ಅವರೆಲ್ಲ ನಾವೆಲ್ಲ ಒಂದೇ ಸಮಾಜದವರು ಅಂತ ಹೇಳ್ಬೇಕು. ಈಗ ನೆಕ್ಸ್ಟ್ ನಿಮ್ಮ ಏನು ಎಲೆಕ್ಷನ್ಗೆ ಬರಬೇಕಂತ ಏನಿದ್ದೀರಿ, ಈಗ ದಕ್ಷಿಣ ಕ್ಷೇತ್ರದಲ್ಲಿ ಕೇಳಬೇಕಂತಿದ್ದೀರಿ, ಇಲ್ಲ ಹೋರಾಟ ಮಾಡ್ಬೇಕಂತಿದ್ದೀರಿ. ಆಲ್ರೆಡಿ BJPಯಲ್ಲಿ ಬಣ ಆಗಿದ್ದಾವೆ, ನಾನೊಂದು ಬಣ ನೀನೊಂದು ಬಣ ಅಂತೇಳಿ ಇಷ್ಟೆಲ್ಲ ಇರುವಾಗ ಈಗ ನೀವು ಯಾವ ರೀತಿ ಅವ್ರನ್ನೆಲ್ಲ ಜೊತೆ ತಗೊಂಡು ಹೋಗ್ತೀರಿ ಅಂತ? ಈಗ ಒಂದು ಕುಟುಂಬ ಅಂದಮೇಲೆ ಗಂಡ ಹೆಂಡತಿ ಮಧ್ಯೆ ಒಂದು ಬಿರುಕು ಮೂಡಿಸೋಂಥದ್ದು ಸಹಜ. ಅದು ನಮ್ಮ ಮನೇಲೂ ಇದೆ, ನಿಮ್ಮ ಮನೇಲೂ ಇದೆ, ಎಲ್ಲರ ಮನೇಲೂ ಇದೆ, ಇದು ಸಮಾಜದ್ದೆಲ್ಲ. ಅದೇ ರೀತಿ ನಮ್ಮ ಪಕ್ಷದಲ್ಲೂ ಕೂಡ ಒಂದು ಯಾವುದೋ ಭಿನ್ನಾಭಿಪ್ರಾಯ ಬಂದಿರ್ಬೋದು, ಅದರಲ್ಲೇನು ಬೇರೆ ಮಾತಿಲ್ಲ, ಬಂದಿದೆ. ಅದು ಮುಂದೆ ಬರೋ ದಿನಗಳಲ್ಲಿ ನಾಳೆನೇ ಆಗ್ಬೋದು, ನಾಡಿದ್ದಾಗ್ಬೋದು. ನಮ್ಮ ವರಿಷ್ಠರು ಯಾವಾಗ ಬಂದು ಅದು ಈಗ ನಮ್ಮ ತಂದೆ ಆಗಲಿ ನಮ್ಮ ಅಜ್ಜ ಆಗಲಿ ನೀನು ಹಂಗಲ್ಲಪ್ಪ ಹಿಂಗೆ ಅಂತ ಇಬ್ರಿಗೂ ಒಂದು ಕಬ್ಬಳಕ್ಕೆ ಕೊಟ್ಟು ಹೇಳಿದಾಗ ಅದು ತಪ್ಪೇ ಇಲ್ಲ ಅಂತ ಅನಿಸುತ್ತೆ. ಅವರು ತಿದ್ಕೊತಾರೆ, ಇವರು ತಿದ್ಕೊತಾರೆ, ಅದರಲ್ಲೇನಿಲ್ಲ. ಈಗ ಅವ್ರದ್ದು ತಪ್ಪಂತ ನಾವು ಹೇಳಲ್ಲ, ಇವ್ರದ್ದು ತಪ್ಪಂತ ಹೇಳಲ್ಲ. ಎಲ್ಲರೂ ತಿದ್ಕೊಂಡು ಒಂದೇ ಪಕ್ಷ, ನಾವು ಒಂದೇ ಕುಟುಂಬ, ಅದರಲ್ಲೇನು ಬೇರೆ ಮಾತಿಲ್ಲ. ನಾವು ಇವತ್ತಿಲ್ಲ ನಾಳೆ ಸರಿ ಹೋಗ್ತೀವಿ, ನಾಳೆನೇ ಸರಿ ಹೋಗ್ತೀವಿ, ಅದರಲ್ಲೇನು ಬೇರೆ ಮಾತಿಲ್ಲ. ಬಹುಶಃ ನಿಮಗೆ BJP ಪಕ್ಷದ ಬಗ್ಗೆ ಗೊತ್ತಿದೆ. ಯಡಿಯೂರಪ್ಪನವ್ರು ಬಂದರು, ತುಂಬ ಜನ ಘಟಾನುಘಟಿ ನಾಯಕರು ದಾವಣಗೆರೆ ಬಂದು ಅವರಿಬ್ಬರನ್ನು ಒಂದು ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಇಲ್ಲಿವರೆಗೂ ಒಂದೇ ಒಂದು ದಿನ ಜೊತೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಅವರು. ಇಲ್ಲ, ಅದು ಯಾವಾಗ್ಲೂ ಈಗ ಸಮಯ ಬಂದಾಗೆ ಮದುವೆ ಆಗೋದು. ಸಮಯ ಬರೋಕ್ಕಿಂತ ಮುಂಚೆ ಮದುವೆನೂ ಆಗೋಕ್ಕಾಗಲ್ಲ, ಬೇರೆ ನಮ್ಮ ಸಮಯ ಬರೋಕ್ಕಿಂತ ಮುಂಚೆ ನಮ್ಮ ಅಭಿವೃದ್ಧಿನೂ ಆಗೋಕ್ಕಾಗಲ್ಲ. ಅದು ಸಮಯ ಬರುತ್ತೆ, ಈಗ ಅತಿ ಶೀಘ್ರದಲ್ಲೇ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈಗ ನೆಕ್ಸ್ಟ್ ನಿಮ್ಮ ಅಂದರೆ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸ್ಪರ್ಧೆ ಮಾಡ್ಬೇಕಂತಿದ್ರಿ, ನಿಮ್ಮ ಆಲೋಚನೆಗಳು ಈಗ ಯುವ ಜನಾಂಗಕ್ಕೆ, ಯಾಕಂದರೆ ನೀವು ಒಬ್ಬ ಯುವಕರಿದ್ದೀರಿ, ಆ ಯುವ ಜನಾಂಗಕ್ಕೆ ನಿಮ್ಮ ಆಲೋಚನೆಗಳು ಏನೆಲ್ಲ ಮಾಡಬೇಕು ಅಂತ, ಏನೆಲ್ಲ ಆಗಿಲ್ಲ, ಏನೆಲ್ಲ ಆಗಬೇಕು ಅಂತೇಳಿ? ನಮ್ಮ ಯುವ ಜನತೆಗೆ ಈಗ ವಿದ್ಯಾಕಾಶಿ ಅಂತ ಹೇಳ್ತೇವೆ, ಅದರಲ್ಲೇನು ಬೇರೆ ಮಾತಿಲ್ಲ, ವಿದ್ಯಾಕಾಶಿ ಇದೆ. ಆದರೆ ವಿದ್ಯಾಕಾಶಿ ಯಾವುದಿದೆ, ಅವ್ರದ್ದೇ ಆದಂಥ ಸ್ವಂತ ಯೂನಿವರ್ಸಿಟಿ, ಸ್ವಂತ ಒಂದು ಸಂಸ್ಥೆಗಳಿದೆ. ಅದು ಬಿಟ್ಟರೆ ನಮ್ಮದ್ರಲ್ಲಿ ಏನಿದೆ ಉದ್ಯೋಗ. ಈಗ ನನ್ನ ಅಣ್ಣ ಆಗಲಿ, ನಮ್ಮ ತಮ್ಮ ಆಗಲಿ, ನನ್ನ ಅಕ್ಕ, ನಮ್ಮ ತಂಗಿ, ನಾಳೆ ಬರೋ ನಮ್ಮ ಪೀಳಿಗೆ ಯಾರೇ ಇದ್ದರೂ ಕೂಡ ನಮ್ಮ ಈಗ ಒಂದು ಇಂಜಿನಿಯರ್ ಆಗಲಿ, ಒಂದು ಯಾವುದೋ ಉನ್ನತವಾಗಿ ಓದಿದರೆ ಅವರಿಗೆ ಏನು ಕೆಲಸ ಮಾಡಬೇಕು ಅನ್ನೋದು ನಮ್ಮ ದಾವಣಗೆರೆನಲ್ಲಿ ಇಲ್ಲ. ಹಾಗಾಗಿ ನಾವು ಆ ಥರದ್ದು ಮಾಡಬಾರ್ದು. ನಮ್ಮ ದಾವಣಗೆರೆನಲ್ಲೇ ಉದ್ಯೋಗ ಸೃಷ್ಟಿ ಮಾಡಿ ನಮ್ಮ ಇಲ್ಲಿರುವ ಯುವ ಪೀಳಿಗೆ ಆಗಲಿ, ಮುಂದೆ ಬರುವ ಪೀಳಿಗೆ ಆಗಲಿ, ಎಲ್ಲರಿಗೂ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಿ ಅವರ ತಂದೆ ತಾಯಿಯವ್ರ ಜೊತೆ ಬಾಳೋಂಗೆ ನಾವು ಸೃಷ್ಟಿಸ್ಬೇಕು. ಈಗೇನು ಪರಿಸ್ಥಿತಿ ಇದೆ ಅಂದರೆ ನನ್ನ ಮಗ ಓದಿದರೆ, ಇಲ್ಲ ನನ್ನ ಮಗಳು ಓದಿದರೆ ತಂದೆ ತಾಯಿಯಿಂದ ದೂರ ಹೋಗಿ ಬೆಂಗಳೂರಿನಲ್ಲಿ ಇಲ್ಲ ಇನ್ನೊಂದು ಕಡೆ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಅದು ಪರಿಸ್ಥಿತಿ ಬೇಡ. ನಮ್ಮದ್ರಲ್ಲಿ ಏನಿದ್ರು ನಮ್ಮದ್ರಲ್ಲೇ ನಾವು ಏನೇನು ಪರಿವರ್ತನೆ ಮಾಡ್ಕೊಂಡು ಉದ್ಯೋಗನ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬೇಕು. ಈಗ ಸಾಮಾನ್ಯವಾಗಿ ರಾಜಕಾರಣಕ್ಕೆ ಬರುವಂಥ ಎಲ್ಲರೂ ಕೂಡ ಹೇಳುವಂತಿದ್ದೇನೆ, ಇದ್ದ ಜಾಗದಲ್ಲಿ ನಾನು ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಏನೋ ಸಿಂಗಾಪುರ್ ಮಾಡಿಬಿಡ್ತೀನಿ, ಆಸ್ಟ್ರೇಲಿಯಾ ಮಾಡಿಬಿಡ್ತೀನಿ, ಅಮೇರಿಕಾ ಮಾಡಿಬಿಡ್ತೀನಿ, ಒಂದಷ್ಟು ಕನಸುಗಳನ್ನ ಕಟ್ಕೊಂಡು ಬರ್ತಾ ಇರ್ತಾರೆ. ಆದರೆ ರಾಜಕಾರಣಕ್ಕೆ ಬಂದಾಗ ಸುಲಭ ಅಲ್ಲ ಅಂತ. ಅದು ಸುಲಭ ಅಲ್ಲ ಅನ್ನೋಕ್ಕಿಂತನೂ ಈಗ ನಮ್ಮ ದಾವಣಗೆರೆಗೆ ಯಾವುದ್ಯಾವುದು ಅಪ್ರೋಚ್ ಆಗಿದೆ ಅಲ್ಲ, SDM ಬಂದಿತ್ತು, ಅಪೋಲೋ ಹಾಸ್ಪಿಟಲ್ ಬಂದಿತ್ತು, ಈಗ ಅದು ಈಗೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತೆ, ನಮಗೆ ಅದು ಅಷ್ಟು ಮಾಹಿತಿ ಇಲ್ಲ. ಅಪೋಲೋ ಬಂದಿತ್ತು, ಆಮೇಲೆ TVS ಬೋಲ್ಟ್ನೆಟ್ ಸಿಸ್ಟಮ್ ಆಮೇಲೆ ಜಾಕಿ ಬಂದಿತ್ತು, ಆಮೇಲೆ ಟಾಟಾ ನ್ಯಾನೋ ಪ್ರೊಡಕ್ಷನ್ ಯೂನಿಟ್ ದಾವಣಗೆರೆ ಅಪ್ರೋಚ್ ಆಗಿತ್ತು. ಆದರೆ ಇವ್ರು ಯಾರು ಒಳಗಡೆ ಬಂದಿಲ್ಲ. ಆದರೆ ಅದು ಯಾವ ಕಾರಣದಿಂದ ಒಳಗಡೆ ಬಂದಿಲ್ಲ ನಮಗಂತೂ ಗೊತ್ತಿಲ್ಲ. ಆವಾಗಿಂದ ಯಾವ ಪರಿಸ್ಥಿತಿ ಇತ್ತು, ಯಾರ್ಯಾರು ಅದಕ್ಕೆ ಕುಮ್ಮ ಕೊಟ್ಟಲಿಲ್ಲ, ಅದು ನಮಗೆ ಬೇಡ. ಆದರೆ ಈ ಮುಂದಕ್ಕೆ ಬರೋ ದಿನಗಳಲ್ಲಿ ನಾವು ಅನಿವಾರ್ಯ ಇದೆ. ಯಾಕಂದರೆ ನಾವು ಏನಾದ್ರು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ನನ್ನ ಅಕ್ಕ ಆಗಲಿ, ನಮ್ಮ ತಂಗಿ, ನಮ್ಮ ಅಣ್ಣ ತಮ್ಮ, ನಾವು ದೂರ ಆಗೋಂಥ ಕೆಲಸ ಮಾಡ್ತೀವಿ. ಈ ಒಗ್ಗಟ್ಟು ಹೊಡೆಯೋಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಏನೇ ಪ್ರಯತ್ನ ಆದರೂ ನಾವು ಉದ್ಯೋಗ ಸೃಷ್ಟಿ ಮಾಡೋಂಥ ಕೆಲಸ ನಮ್ಮ ದಾವಣಗೆರೆ ನಾವು ಮಾಡೇ ಮಾಡ್ತೀವಿ. ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಟಿಕೆಟ್ ಆಕಾಂಕ್ಷಿ ಇದ್ರಿ, ಏನೆಲ್ಲ ಪ್ಲಾನ್ಸ್ ಮಾಡ್ತಿದ್ದೀರಿ ಈಗ ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ? ಮತ್ತು ಅಲ್ಲಿಯ ಕಾರ್ಯಕರ್ತನ ಮೀಟ್ ಆಗೋವಂಥದ್ದಾಗಲಿ, ಸಭೆ ಸಮಾರಂಭಗಳು ಮಾಡುವಂಥದ್ದಾಗಲಿ ಪ್ಲಾನ್ ಮಾಡ್ತೀರಾ, ಅಥವಾ ನಾನು ಒಬ್ಬ ಆಕಾಂಕ್ಷಿ ಅಂತ ಬರೀ ಹೇಳ್ಕೊತಾ ಇದ್ದೀರಾ ನೀವು? ಇಲ್ಲ, ಬರೀ ಆಕಾಂಕ್ಷಿ ಅಂತ ಹೇಳ್ಕೊಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ಕೆಲಸ ಮಾಡಿದ್ದೇವೆ, ನಾವು ಅಲ್ಲಿ ಜನ ಒಡನಾಟ ಇದೆ, ನಾವು ಕೇಳ್ತೀವಿ, ಅದು ಬೇರೆ. ಅದ್ರ ಜೊತೆಯಲ್ಲಿ ಕಾರ್ಯಕರ್ತರಿಗೆಲ್ಲ ಎಲ್ಲ ಕಾರ್ಯಕರ್ತರಿಗೂ ಒಬ್ಬೊಬ್ಬರಿಗೆ ನಾನು ಮೀಟ್ ಆಗ್ತಾ ಬಂದಿದ್ದೇನೆ.
ಅದ್ರ ಜೊತೆನಲ್ಲಿ ಈಗ ನಾಳೆ ಒಂದು ಮುಂದಿನ ವಾರ ಅಷ್ಟೊತ್ತಿಗೆ ನಾನು ದುರ್ಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಮ್ಮ ಗ್ರಾಮ ದೇವತೆ ನನಗೆ ಹೆಂಗೆ ಮುಂದೆ ನಿರ್ದೇಶನ ಕೊಡುತ್ತೆ ಅದೇ ಥರ ಮಾಡ್ತೇನೆ. ಈಗ ಒಪಿನಿಯನ್ ತೊಗೊಂಡಿದ್ದೀರಾ ಒಂದಷ್ಟು ಹಿರಿಯರ ಒಪಿನಿಯನ್ನು ಪಕ್ಷದಲ್ಲಿ ಒಪಿನಿಯನ್ ತೊಗೊಂಡಿದ್ದೀರಾ ನನಗೆ ಚುನಾವಣೆಗೆ ಹೋಗಬೇಕು ಅಂತೇಳಿ? ಒಪಿನಿಯನ್ನು ತೊಗೊಂಡಿದ್ದೇನೆ, ಅದರಲ್ಲೇನು ಬೇರೆ ಮಾತಿಲ್ಲ. ಒಪಿನಿಯನ್ ತೊಗೊಂಡಿದ್ದೆ. ಒಪಿನಿಯನ್ ಜೊತೆ ಅವರು ಕೂಡ ಬೆನ್ ತಟ್ಟಿ ಕಳಿಸಿದ್ದಾರೆ, ಒಂದ್ಸತಿ ಹೋಗು ನೋಡೋಣ. ಈಗ ಹೊಸ ಕುದುರೆ ಫೀಲ್ಡಿಗೆ ಬಂದಾಗ ತಾನೇ ಆ ಕುದುರೆ ಹೆಂಗೆ ಓಡುತ್ತೆ ಏನಿಲ್ಲ. ಸುಮ್ಮನೆ ಕಟ್ಟಾಕಿ ನೀನು ಕುದುರೆ ಓಡೋಕ್ಕಾಗಲ್ಲ, ಇದು ಭಾಳ ಚೆನ್ನಾಗಿ ಓಡುತ್ತೆ ಅನ್ನೋದು ತಪ್ಪು, ಭಾಳ ಚೆನ್ನಾಗಿ ಓಡಲ್ಲ ಅನ್ನೋದು ತಪ್ಪು. ಹಂಗೆ ಒಂದ್ಸತಿ ಬಿಟ್ಟು ನೋಡಿದ್ದಾರೆ. ಈಗ ಮುಂದೆ ಬರೋದು ನಂಗೆ ಗೊತ್ತಾಗುತ್ತೆ. ಅದೇ ಅತಿತ್ ಅಂಬರ್ಕರ್ ಓಡುವ ಕುದುರೆ ಜಸ್ಟ್ ನೋಡುವ ಕುದುರೆ ಅಲ್ಲ ಅಂತ. ಹೌದೌದು, ಅದರಲ್ಲೇನು ಬೇರೆ ಮಾತೇ ಇಲ್ಲ. ಯಾಕಂದರೆ ನಾನು ಓಡೋಕ್ಕೋಸ್ಕರನೇ ರಾಜಕಾರಣಕ್ಕೆ ಬಂದವನು. ರಾಜಕಾರಣದ ಅಂದರೆ ನಾನೇನು ಸತ್ತ ತಗೊಳಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೋಸ್ಕರ ಬಂದಿದ್ದೆ. ನಾನು ರಾಜಕಾರಣ ಮಾಡ್ತೀವಿ. ಈಗ ರಾಜಕಾರಣಕ್ಕೆ ಬರ್ಬೇಕಂದ್ರೆ ಯುವಕರು ಭಾಳ ಹಿಂದೇಟಾಗ್ತಾರೆ. ರಾಜಕಾರಣಕ್ಕೆ ಬಂದಾಗ ನಮ್ಗೆ ಅವಕಾಶ ಸಿಗೋದಿಲ್ಲ, ಸಾಕಷ್ಟು ಹಣ ಬೇಕಾಗುತ್ತೆ, ಹಣ ಬಲ ಇರಬೇಕು, ಜಾತಿ ಬಲ ಇರಬೇಕು, ರಾಜಕೀಯ ಬಲ ಕೂಡ ಇರಬೇಕು ಅಂತ. ನಿಮಗೆ ಯಾವೆಲ್ಲ ಬಲ ಇದೆ, ನೀವು ಯಾಕೆ ರಾಜಕಾರಣಕ್ಕೆ ಬಂದ್ರಿ ಅಂತ? ನನಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ನನ್ನ ಮನಸ್ಸು ತುಂಬ ಗಟ್ಟಿ ಇದೆ. ನಾನು ರಾಜಕಾರಣ ಮಾಡಲೇಬೇಕು ಅಂತ ಬಂದವನು. ನಂದೇನು ಸಣ್ಣ ಸಮಾಜ ದೊಡ್ಡ ಸಮಾಜ ಅನ್ನೋಕ್ಕಿಂತ ನಾವೆಲ್ಲ ಹಿಂದೂಗಳೆಲ್ಲ ಒಂದೇ ಸಮಾಜದವರು. ನಾನು ಆ ನಂಬಿಕೆ ಆ ವಿಶ್ವಾಸದ ಮೇಲೆ ಬಂದವನು. ಆಮೇಲೆ ಈಗ ಯುವ ರಾಜಕಾರಣಿಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ನಿಮಗೆಲ್ಲ ಗೊತ್ತಿದೆ ಯಾರು ಇವತ್ತು ಯುವಕರು ಯಾರು ರಾಜಕಾರಣಿಗಳಾಗಿದ್ದಾರೆ ಅವರು ಬ್ಯಾಕ್ಗ್ರೌಂಡ್ ನೀವು ಚೆಕ್ ಮಾಡ್ಕೊತ ಬಂದರೆ ಎಲ್ಲರೂ ಕೂಡ ಅವ್ರದ್ದೇ ಆದಂಥಕ್ಕಿಂತ ಅವ್ರ ಹಿರಿಯರ ಪ್ರಭಾವ ಅಷ್ಟೇ. ಅವ್ರ ಪ್ರಭಾವ ಇದರಲ್ಲಿಲ್ಲ, ಅವ್ರ ಶ್ರಮನೂ ಇಲ್ಲ. ಯಾರೋ ಏನೋ ಮಾಡೋದು ಅದೆಲ್ಲ. ಆದರೆ ನಾನು ಶ್ರಮದಲ್ಲಿ ಏನೋ ಹುಡ್ಕಕ್ಕೆ ಬಂದಿದ್ದೇನೆ, ಶ್ರಮದಲ್ಲೇ ಆಗಬೇಕು ಅಂತ. ಯಾಕಂದರೆ ನಾನೇನು ಸುಮ್ಮನೆ ಸುಮ್ಮನೆ ನೀವು ಕರ್ಕೊಂಡು ಕುಂದಿರಿಸಿ ಅಂತ ನಾನು ಕೇಳಲ್ಲ. ನನ್ನ ಶ್ರಮ ಇದೆ, ನಾನು 10 ವರ್ಷ ದುಡಿದಿದ್ದೇನೆ, ನಾನು 10 ವರ್ಷದಿಂದ ಪಕ್ಷದಲ್ಲಿದ್ದೇನೆ, ಪಕ್ಷದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದೇನೆ, ಪಕ್ಷಕ್ಕೆ ಏನೇನು ಬಲಪಡಿಸ್ಬೇಕು ನನ್ನದೇ ಆದಂಥ ಶಕ್ತಿ ತೋರಿಸಿ ಬಲಪಡಿಸೋದು ಏನೇನು ಮಾಡಿದರೆ ಅವೆಲ್ಲ ಮಾಡಿದ್ದೇನೆ. ಹಾಗಾಗಿ ನಾವು ರಾಜಕೀಯದಲ್ಲಿ ಮುಂದುವರಿತೀನಿ ಅಂತ ನನಗೆ ದೃಢ ನಿರ್ಧಾರ ಇದೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾದ್ರು ರಾಜಕಾರಣದಿಂದ ನಿಮ್ಮ ತಂದೆಯವರು ಜೆಡ್ ಪಿ ಮೆಂಬರ್ ಆಗಿರ್ಬೋದು, ಟಿ ಪಿ ಮೆಂಬರ್, ಆ ರೀತಿಯ ರಾಜಕಾರಣ ಇತ್ತು? ತಾವೇ ಮೊದಲ ಕುಡಿದ ರಾಜಕಾರಣಕ್ಕೆ? ಇಲ್ಲ, ನಾನೇ ಮೊದಲು. ನಮ್ಮ ಖಾನ್ದಾನ್ನಲ್ಲಿ ಯಾರೂ ಕೂಡ ರಾಜಕಾರಣದಲ್ಲಿ ಇಲ್ಲ. ಇವತ್ತು ಅದನ್ನು ರಾಜಕಾರಣ ಅಂದರೆ ಸುಮ್ಮನೆ ಇರ್ಬೋದು, ಅದು ಬೇರೆ ವಿಚಾರ. ಯಾರೂ ಕೂಡ ಎಲೆಕ್ಟೆಡ್ ಆಗಿಲ್ಲ. ಆದರೆ ನನ್ನೊಂದು ಮನಸ್ಸು ಗಟ್ಟೆ ಮಾಡ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಯುವಕರಿಗೆ ಆದ್ಯತೆ ಕೊಡ್ತಾರೆ. ಅದೇ ಉದ್ದೇಶಕ್ಕೋಸ್ಕರ ನಾನು ಬಂದಿದ್ದೇನೆ. ಈಗ ಒಂದು ವೇಳೆ ನಿಮಗೆ ದಕ್ಷಿಣ ಕ್ಷೇತ್ರಕ್ಕೆ ಈ ಸಲ ಸಿಗಲಿಲ್ಲ, ಇನ್ನೇ ಯುವಕರು ಇದ್ದೀರಪ್ಪ, ಸೊ ಮುಂದೆ ನೋಡೋಣ ಅಂತಂದಿಲ್ಲ, ಆ ರೀತಿ ಮಾತುಗಳು ಬಂದರೆ ಪಕ್ಷ ಸಂಘಟನೆಗೆ ರೆಡಿ ಇದ್ದೀರಾ ಅಥವಾ ಹೇಗೆ? 100ಕ್ಕೆ 100 ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷ ಕಟ್ಟಾತ ಕೆಲಸ ನಾವು ಮಾಡ್ತೀವಿ. ನಾನು ದಕ್ಷಿಣಕ್ಕೆ ನಾವು ಇದ್ದೇವೆ ಅಂತ ನಾನು ಕೇಳ್ತಾ ಇದ್ದೇನೆ, ಅದರಲ್ಲೇನು ಬೇರೆ ಮಾತು. ಯಾಕಂದರೆ ನಾನು ಕೇಳಬಾರ್ದು ಅಂತ ಇಲ್ಲ, ಕೇಳ್ತೀನಿ. ಯಾಕಂದರೆ ನನ್ನ ಹತ್ರನೂ ಬಲ ಇದೆ, ನನ್ನ ಹತ್ರನೂ ಜನ ಇದ್ದಾರೆ, ನನ್ನದೇ ಆದಂಥ ಒಂದು ಸಂಘಟನೆ ಇದೆ, ನನ್ನದೇ ಆದಂಥ ನಮ್ಮ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲೇನು ಕೇಳೋದು ಮಾತಿಲ್ಲ. ಆದರೆ ನಾನು ಉತ್ತರಕ್ಕೆ ಕೇಳಿದ್ದೆ, ಈಗಲೂ ಉತ್ತರದಲ್ಲೇ ನಾನು ಪ್ರಬಲ ಅಂತಲೇ ಹೇಳೋದು. ಆದರೆ ನಾನು ದಕ್ಷಿಣದಲ್ಲಿ ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಯಾಕಂದರೆ ಈಗ ಎರಡು ನಮ್ಮದ್ರಲ್ಲೇ ನೀವು ಹೇಳ್ದಂಗೆ 2 ಬಣ ಇರೋದ್ರಿಂದ ಅದು ಈಗ ನಮ್ಮ ದುರ್ಗಮ್ಮ ಯಾರ ಮೇಲೆ ಕೈಗಿಡುತ್ತಾರೆ ಅವರು. ಅಲ್ಲ, ಉತ್ತರದಲ್ಲಿ ಪ್ರಬಲವಾಗಿದ್ದಂಥವ್ರು ಇನ್ನು 2 ವರ್ಷಕ್ಕಾದ್ರೆ ನಿಮ್ಗೆ ಉತ್ತರದಲ್ಲಿ ಸಿಗ್ತಾ ಇತ್ತು. ಹೌದೌದು, ನಾನು ಉತ್ತರದಲ್ಲೇ ಪ್ರಯತ್ನ, ಅದರಲ್ಲೇನಿಲ್ಲ. ಆದರೆ ದಕ್ಷಿಣದಲ್ಲಿ ಮುಂಚಿನ ನಮ್ಮ ಪೂರ್ವಜರು ಎಲ್ಲ ಅಲ್ಲಿರೋದ್ರಿಂದ ನಾವು ಕೂಡ ಕೇಳ್ಬೋದು, ಕೇಳೋಕ್ಕೇನು ಅಭ್ಯಂತರ ಕೇಳ್ತೀನಿ ನಾನು. ಒಂದು ವೇಳೆ ದಕ್ಷಿಣ ಸಿಕ್ಕರೆ ನಿಮ್ಮ ಅಲ್ಲಿ ಆ ಬೆಲ್ಟ್ ಬಲವಾಗಿದೆ ನಿಮಗೆ? ಹೌದೌದು, ಯಾಕಂದರೆ ನಾವು 114 ವರ್ಷದಿಂದ ನಮ್ಮ ಫರ್ಮ್ ಇದೆ ಅಲ್ಲಿ. ಅದ್ರಗಿಂತ ಮುಂಚೆ ನಮ್ಮ ಹಳೆ ಮನೆ ಅಲ್ಲೇ ಇತ್ತು. ಹಂಗೆ ಅದರಲ್ಲೇ ಎಲ್ಲ ಜನನೂ ನನಗೆ ಪರಿಚಯದವರೇ ಇದ್ದಾರೆ, ಯಾರೂ ಹೊಸಬ್ರೇನಿಲ್ಲ. ಎಲ್ಲರೂ ನನ್ನ ಒಡನಾಟಿಗಳೇ, ಎಲ್ಲರೂ ನನ್ನ ಜೊತೆ ಇದ್ದವರೇ. ನಮ್ಮ ಹಿರಿಯರು ಕೂಡ ಅಲ್ಲಿರ್ತಕ್ಕಂಥ ಹಿರಿಯರು ಕೂಡ ನನ್ನ ಮೇಲೆ ಆಶೀರ್ವಾದ ಇದೆ. ಎಸ್, ಇದು ಯುವ ರಾಜಕಾರಣಿ ಅತಿತ್ ಅಂಬರ್ಕರ್ ಸ್ಪೆಷಲ್ ಇಂಟರ್ವ್ಯೂ. ಅಂದರೆ ನಾನು ರಾಜಕಾರಣಕ್ಕೆ ಬಂದಿದ್ದು ರಾಜಕಾರಣ ಮಾಡಬೇಕು ಅಂತೇಳಿ, ನಮ್ಮ ಫ್ಯಾಮಿಲಿ ಯಾರು ಕೂಡ ಎಲೆಕ್ಟೆಡ್ ಮೆಂಬರ್ ಆಗಿಲ್ಲ. ನಾನು ಎಲೆಕ್ಟೆಡ್ ಮೆಂಬರ್ ಆಗಬೇಕು, ರಾಜಕಾರಣದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ರಾಜಕಾರಣಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ, ನೋಡೋಣ ಅವರ ರಾಜಕೀಯ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಆಶಯಿಸ್ತಾ, ಇದಾಗಿತ್ತು ಯುವ ರಾಜಕಾರಣಿ ಅತಿತ್ ಅಂಬರ್ಕರ್ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ನಾನು ತಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.